ದೇವರ ಅನುಗ್ರಹ ಅಂತ ಹೇಳಿದ್ರೆ ಎರಡು ಕಣ್ಣುಗಳು, ಮೂಗು, ಬಾಯಿ, ನಾಲಗೆ, ಕಿವಿ ಇವೆಲ್ಲವೂ ಪಂಚೇಂದ್ರಿಯಗಳು ದೇವರ ಅನುಗ್ರಹ. ಒಂದನ್ನು ಕಳೆದುಕೊಂಡ್ರೂ ತಾಯಿಯನ್ನು ಕಳೆದುಕೊಂಡಾಗ ಆಗುವ ನೋವು, ತಂದೆ ಇಲ್ಲದಂತಹವರ ಕೇಳಿದಾಗ ತಂದೆಯ ಮಹತ್ವ ಇವೆಲ್ಲ ಗೊತ್ತಾಗುವುದು ಇಲ್ಲದಾಗ ಮಾತ್ರ. ನಾವೆಲ್ಲರೂ ಕೂಡ ಅನುಗ್ರಹ ಹೇಳಬೇಕಾಗಿದೆ. ಸರ್ವ ಸ್ತುತಿಯು ಜಗದೊಡೆಯನಿಗೆ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಅನುಗ್ರಹಿತ ವ್ಯಕ್ತಿಗಳಾಗಿದ್ದೇವೆ, ಪಡ್ಕೊಂಡಿದ್ದೇವೆ. ಆದರೆ ಓರ್ವ ದೈಹಿಕ ವಿಕಲಾಂಗತೆ ಇದ್ರೂ ವಿಶೇಷ ಚೇತನರಾಗಿ ಈ ಪರಿಸರದ ಅತ್ಯುತ್ತಮ ವಾಕ್ಪಟುವಾಗಿ, ನಿರೂಪಕನಾಗಿ, ಎಲ್ಲೆಂದರಲ್ಲೂ ಕೂಡ ಒಂದು ಟ್ಯಾಲೆಂಟ್, ಒಂದು ನ್ಯೂಮತ್ ಅನ್ನೋದು ಇವರ ಬಳಿ ಇದೆ. ಇವರಿಗೆ ಇದೀಗ ನಮ್ಮ ವೀಕ್ಷಕರುಗಾರಾಗಿರುವಂತಹ ಮಜೀದ್ ಮಲ್ಲೂರ್ ಅವರು ಇವರನ್ನು ಗೌರವಿಸಲಿಕ್ಕಿದ್ದಾರೆ. ಈಗ ನೀವು ಚಪ್ಪಾಳೆ ತಟ್ಟಲೇಬೇಕು. ಯಾಕೆಂತ ಹೇಳಿದ್ರೆ ಇದು ಖಂಡಿತವಾಗಿಯೂ ನಮಗೆ ಸಾಧನೆ, ಹೆಮ್ಮೆ. ನಾವು ಮಾತನಾಡೋದು ನಮಗೆ ದೇವರು ಅನುಗ್ರಹ ಕೊಟ್ಟಿದ್ದಾರೆ. ಆದ್ರೂ ಎರಡೂ ಕಣ್ಣುಗಳು ಕಾಣದೇ ಇದ್ರೂ ಈ ಆತೂರು ಪರಿಸರದಲ್ಲಿ ಗೋಳಿತಡಿಯ ರಜಬ್ ಅವರ ಸಾಧನೆಯೇ ಸರಿ. ಇವರ ಸಾಧನೆಯ ಮುಂದೆ ನಾವೆಲ್ಲರೂ ಕೂಡ ನಗಣ್ಯ ಶೂನ್ಯ. ಅತ್ಯುತ್ತಮವಾದಂತಹ ಸಾಧನೆ. ಇನ್ನು ನಿಮ್ಮ ಈ ಅನುಗ್ರಹದೊಂದಿಗೆ ಅದೆಷ್ಟೋ ವೇದಿಕೆ ನಿಮ್ಮನ್ನು ಗುರುತಿಸುವಂತಾಗಲಿ, ಶುಭವಾಗಲಿ. ಇದೀಗ ಮಜೀದ್ ಮಲ್ಲೂರ್ ಅವರು ಇವರನ್ನು ಗೌರವಿಸ್ತಾ ಇದ್ದಾರೆ. ಅಭಿನಂದನೆಗಳು. ಅತ್ಯುತ್ತಮವಾದಂತಹ ಒಂದು ವ್ಯಕ್ತಿ ಈ ಪರಿಸರದಲ್ಲಿ ರಜಬ್ ಗೋಳಿತಡಿ ಅವರಿಗೆ ಸರ್ವ ರೀತಿಯ ಶುಭ ಕಾಮನೆಗಳು. ಖಂಡಿತವಾಗಿಯೂ ಕರಗದ ಮನಸ್ಸುಗಳಿಲ್ಲ ಈ ವ್ಯಕ್ತಿಯನ್ನು ನೋಡಿದಾಗ. ಇವರ ಆ ಒಂದು ಟ್ಯಾಲೆಂಟ್ ಪ್ರತಿಭೆ ಇನ್ನೂ ಕೂಡ ಮುಂದುವರಿಯಲಿ. ತಮಗೆ ಶುಭವಾಗಲಿ.